ನಾನು ಮಾತಾಡ್ತಾ ಇರುವಾಗ ನಾನು ಜಸ್ಟ್ ಕ್ಯೂರಿಯಾಸಿಟಿ, ನಿಮ್ಮ ಈ ನೆಕ್ ಚೈನ್ ಆ್ಯಂಡ್ ದಿಸ್ ಒನ್. This is my mala, my japa mala that I always wear for spiritual reasons because ನಾನು ತುಂಬ ಚಾಂಟಿಂಗ್ ಎಲ್ಲ ಮಾಡ್ತೀನಿ, ಸೊ ಅದಕ್ಕೆ ಐ ಜಸ್ಟ್ ಕೀಪ್ ಇಟ್ ವೆರಿ ಕ್ಲೋಸ್ ಟು ಮೀ. ಅದು ಬಿಟ್ಟು ಇದು ನನಗೆ ಗಿಫ್ಟಾಗಿ ಸಿಕ್ಕಿದೆ, ಬಟ್ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಟು ಮೀ, ಯಾಕಂದರೆ ಐ ಹ್ಯಾವ್ ನೆವರ್ ಸೀನ್ ಸಮಥಿಂಗ್ ಲೈಕ್ ದಿಸ್ ಬಿಫೋರ್. ಸೊ ಜಸ್ಟ್ ಇಟ್ಸ್ ಸಮಥಿಂಗ್ ವೆರಿ ಯುನೀಕ್ ಆ್ಯಂಡ್ ಗಿವನ್ ಟು ಮೀ ಬೈ ಸಂಬಡಿ ವೆರಿ ವೆರಿ ಸ್ಪೆಷಲ್. ಸೊ ಫಸ್ಟ್ ಯಾವ ಸಿನಿಮಾ ಮೂಲಕ ನೋಡ್ತೀವಿ? ಈಗ ಆಲ್ರೆಡಿ ತುಂಬ ಪ್ರಾಜೆಕ್ಟ್ಸ್ ನಡೀತಿದೆ, ಶೂಟಿಂಗ್ ನಡೀತಿದೆ, ಕೆಲವೊಂದು ರಿಲೀಸ್ಗೂ ರೆಡಿ ಇದೆ. ಫಸ್ಟ್ ಆನ್ ಸ್ಕ್ರೀನ್ ಈ ವರ್ಷದಲ್ಲಿ ಯಾವುದ್ರ ಮೂಲಕ ಬರ್ತೀರಾ? ಐ ಡೋಂಟ್ ನೋ ಆನೆಸ್ಟ್ಲಿ, ಬಟ್ ಕರೆಕ್ಟ್ ಟೈಮು ಕರೆಕ್ಟ್ ಡೇಟ್ ನೋಡಿಕೊಂಡೇ ಬರ್ತೀವಿ ನಾವು. ಯಾಕಂದರೆ ವೆರಿ ಸ್ಯಾಡ್ ಟು ಸೇ ದಟ್ ಕನ್ನಡ ಸಿನಿಮಾಗಳಲ್ಲಿ ಇವಾಗ ಕರ್ನಾಟಕದಲ್ಲಿ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, which is something that I feel very bad about and I feel very sad about. ಯಾಕಂದರೆ ಕೆಲವರು ಫ್ರೆಂಡ್ಸ್ದು ರೀಸೆಂಟಾಗಿ ಸಿನಿಮಾಗಳು ರಿಲೀಸ್ ಆಗಿದೆ. ಸಿನಿಮಾ ಎಷ್ಟು ಚೆನ್ನಾಗಿದ್ರು ಫಸ್ಟ್ ಎಲ್ಲರೂ ಹೇಳ್ತಾಯಿದ್ರು ಕಾಂಟೆಂಟ್ ಇಲ್ಲ, ಕಮರ್ಷಿಯಲ್ ಇದೆ. ಇವಾಗ ಕಾಂಟೆಂಟ್ ಇದೆ, ಆದರೂ ಜನ ಹೋಗ್ತಾ ಇಲ್ಲ ಥಿಯೇಟರ್ಸ್ಗೆ. ಸೊ ವಾಟ್ ಈಸ್ ದ ಪ್ರಾಬ್ಲಮ್? ಕೋವಿಡ್ ಇಲ್ಲ, ಎವ್ರಿಥಿಂಗ್ ಇಸ್ ಸಾರ್ಟೆಡ್, ಆಲ್ ದ ಇಶ್ಯೂಸ್ ಆರ್ ಸಾರ್ಟೆಡ್. ಇವಾಗ ನಾವು ಜನರಾಗಿ ಆಡಿಯನ್ಸಸ್ ಆಗಿ ಥಿಯೇಟರ್ಗೆ ಹೋಗಿಲ್ಲ ಅಂದರೆ, ಮೊನ್ನೆ ಅನದರ್ ವೆರಿ ವೆರಿ ಬಿಗ್ ಥಿಯೇಟರ್ ಆಫ್ ಅವರ್ಸ್, ಕಾವೇರಿ ಥಿಯೇಟರ್ನು, ದಟ್ ಇಸ್ ಶಟ್, ಕ್ಲೋಸ್ ಆಗಿದೆ. ಎಷ್ಟು ಬೇಜಾರಾಯಿತು ಅಂದರೆ, ಬಿಕಾಸ್ ಸೋ ಮೆನಿ ಆಫ್ ಮೈ ಫಿಲ್ಮ್ಸ್ ಹ್ಯಾವ್ ಸ್ಕ್ರೀನ್ಡ್ ಇನ್ ಕಾವೇರಿ ಥಿಯೇಟರ್ ಆ್ಯಂಡ್ ನನಗೂ ಮೆಮರೀಸ್ ಇದೆ 15 yearsಲ್ಲಿ. ಅಫ್ಕೋರ್ಸ್ ಸೋ ಮೆನಿ ಆಫ್ ಮೈ ಫಿಲ್ಮ್ಸ್ ಹ್ಯಾವ್ ಪ್ಲೇಡ್ ಇನ್ ದಟ್ ಥಿಯೇಟರ್ ಆ್ಯಂಡ್ ನಾನು ಸ್ವಲ್ಪ ಹೊಸಬ್ರು ಇದ್ರೂ 15 years ಆದಮೇಲೆ ಕೂಡ ಎಷ್ಟು ಸೀನಿಯರ್ ಆ್ಯಕ್ಟರ್ಸ್, ಎಷ್ಟು ಲೆಜೆಂಡರಿ ಫಿಲ್ಮ್ ಸ್ಕ್ರೀನ್ ಆಗಿದೆ ಅಲ್ಲಿ. ಸೊ ಫಾರ್ ಮೀ ಟು ಸಿ ದಟ್ ಥಿಯೇಟರ್ ಕ್ಲೋಸಿಂಗ್ ಇಸ್ ಸೋ ಸ್ಯಾಡನಿಂಗ್. ಆ್ಯಂಡ್ ಯಾಕೆ ಕ್ಲೋಸ್ ಆಗ್ತಿದೆ ಅಂದರೆ, ಬಿಕಾಸ್ ಜನ ಎಲ್ಲ ಸಿಂಗಲ್ ಸ್ಕ್ರೀನ್ಸಲ್ಲಿ. ಸೊ ದಯವಿಟ್ಟು ಸಿನಿಮಾಗಳು ಪ್ರೋತ್ಸಾಹಿಸಿ ಆ್ಯಂಡ್ ಪ್ಲೀಸ್ ವಾಚ್ ಫಿಲ್ಮ್ಸ್ ಇನ್ ಥಿಯೇಟರ್ಸ್. ನನಗೆ ಗೊತ್ತು ಎಲ್ಲರೂ ಕಂಫರ್ಟಲ್ಲಿ OTT ಮನೆಯಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ ಇರೋದ್ರಿಂದ ಮನೆಯಲ್ಲಿ ಕಂಫರ್ಟಲ್ಲಿ ನೋಡಬೇಕು ಅಂತ ಇದ್ದೀರಾ, ಬಟ್ the experience of watching a film in a theatre with your family, with your friends, with your boyfriend, girlfriend, husband, wife, mom, dad, it's very different. So do that, and ಆದಷ್ಟು ಬೇಗ ನೀವು ನೋಡ್ತೀರಾ. ಪ್ರಾಪರ್ ಟೈಮ್ಗೆ we are planning to release some films as well. So ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.